ಶ್ರೀಮತಿ ಪುಷ್ಪಾವಲ್ಲಿ ನಾರಾಯಣಸ್ವಾಮಿ ಇವರು ತತ್ವಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ಸಂಗೀತದಲ್ಲಿ ನೈಪುಣ್ಯತೆಯನ್ನು ಪಡೆದು ಸೇವೆ ಸಲ್ಲಿಸುತ್ತಾ ಮುಂದೆಯೂ ಸಂಗೀತ ಕಾರ್ಯಕ್ರಮಗಳನ್ನು ನೀಡುವ ಅಭಿಲಾಷೆಯನ್ನು ಹೊಂದಿರುತ್ತಾರೆ. ಇವರ ತಂದೆಯವರಾದ ಶ್ರೀಯುತ ದಿವಂಗತ ಪಿಎಸ್ ರಾಜು ಮತ್ತು ಮಾತೃದೇವತೆ ದಿವಂಗತ ಶ್ರೀಮತಿ ಪದ್ಮಮ್ಮ ಅವರ ಮೂಲತಃ ಹಾಸನ ಜಿಲ್ಲೆಯಲ್ಲಿ ನೆಲೆಸಿದ್ದು, ಇವರ ತಾತನವರಾದ ದಿವಂಗತ ಶ್ರೀ ವೆಂಕಟಸ್ವಾಮಿ ಈಡಿಗ ಜನಾಂಗದ ನಾಯಕರು ಹಾಗೂ ಧುರೀಣರು ಮತ್ತು ಅಜ್ಜಿಯವರಾದ ದಿವಂಗತ ಲಕ್ಷ್ಮಮ್ಮನವರ ಆಶ್ರಯದಲ್ಲಿ ಇದ್ದು ಅವರದೇ ನಾಯಕತ್ವ ಮತ್ತು ಧೀಮಂತ ಗುಣಗಳನ್ನು ಪಡೆದುಕೊಂಡಿದ್ದು, ಶ್ರೀ ಸುಧಾ ಸಹಕಾರಿ ಬ್ಯಾಂಕ್ ಅನ್ನು ಈಡಿಗ ಜನಾಂಗಕ್ಕಾಗಿ ಸಂಸ್ಥಾಪನೆ ಮಾಡಿದರು. ಅವರ ಹುಟ್ಟೂರಾದ ಹಾಸನದಲ್ಲಿ ಮುನ್ಸಿಪಲ್ ಪ್ರೆಸಿಡೆಂಟರ್ ಆಗಿ ಜಿಲ್ಲೆಯ ಜನತೆಗೆ ಅಪಾರ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಇವರ ಗುರುಗಳಾದ ಸುಪ್ರಸಿದ್ಧ ಚಿಂತನಪಲ್ಲಿ ಕೃಷ್ಣಮೂರ್ತಿಯವರ ನೇತೃತ್ವದಲ್ಲಿ ಸಂಗೀತ ಸಾಧನೆಯನ್ನು ನಡೆಸಿ ಪ್ರೇಕ್ಷಕರಿಗೆ ಮನಮುಟ್ಟುವ ಕಾರ್ಯಕ್ರಮಗಳನ್ನು ಪಂಚಧಾರ ಸಹೋದರಿಯರು ಎಂಬ ನಾಮಧೇಯದಲ್ಲಿ ನೀಡಿರುತ್ತಾರೆ. ಬೆಂಗಳೂರು ಲಲಿತಾ ಕಲಾ ಪರಿಷತ್ತು ಕಲಾಕ್ಷೇತ್ರದಲ್ಲಿ 4/6/1993 ಸಂಗೀತ ಕಚೇರಿ, ಬೆಂಗಳೂರು ಶ್ರೀ ರಾಮಸೇವಾ ಮಂಡಳಿ ಆಶ್ರಯದಲ್ಲಿ ಕೋಟೆ ಹೈಸ್ಕೂಲ್ ಈ ಆವರಣದಲ್ಲಿ 1993 ಮತ್ತು 1996ರಲ್ಲಿ ಸಂಗೀತ ಕಚೇರಿ ಕಾರ್ಯಕ್ರಮ ಕೊಟ್ಟಿರುತ್ತಾರೆ. ಮೈಸೂರು ದಸರಾ ಮಹೋತ್ಸವದಲ್ಲಿ ಅರಮನೆ ಆವರಣದಲ್ಲಿ 1993ರಲ್ಲಿ ಕಾರ್ಯಕ್ರಮವನ್ನು ಕೊಟ್ಟಿರುತ್ತಾರೆ. ತಿರುಪತಿಯಲ್ಲಿ ಅನ್ನಮಯ್ಯ ಹಾಲ್ನಲ್ಲಿ ವೆಂಕಟೇಶ್ವರ ದೇವರಿಗೆ ಸೇವೆ ಸಲ್ಲಿಸಿರುತ್ತಾರೆ. ಉಡುಪಿ ಕೃಷ್ಣಮಠ, ಮಂಗಳೂರು ಕುದ್ರೋಳ್ನಲ್ಲಿ ಗೋಕರ್ಣನಾಥ ದೇವಾಲಯ, ಹಾಸನದಲ್ಲಿ ಗಣೇಶ ಹಬ್ಬದ ಕಾರ್ಯಕ್ರಮವನ್ನು, ಹೊಸೂರಿನ ಚಂದ್ರಮೌಳೇಶ್ವರ ದೇವಾಲಯ, ರಾಜಾಜಿನಗರ ರಾಮ ಮಂದಿರದಲ್ಲಿ ರಾಮೋತ್ಸವ, ಗಣೇಶೋತ್ಸವ ಅರಸೀಕೆರೆಯಲ್ಲಿ ಕಾರ್ಯಕ್ರಮ, ವೈದ್ಯನಾಥ ಗಣೇಶ ದೇವಸ್ಥಾನ ಜಯನಗರ, ತ್ಯಾಗರಾಜರ ಆರಾಧನೆ ನಂಜನಗೂಡು, ಆಂಜನೇಯ ದೇವಾಲಯ ವಿಲ್ಸನ್ ಗಾರ್ಡನ್, ಮಕ್ಕಳ ನಿಕೇತನ 8 ರಾಜ್ಯ ಮಟ್ಟದ ಸಮ್ಮೇಳನದಲ್ಲಿ ರಾಜ್ಯ ಸಂಗೀತ ಕ್ಷೇತ್ರದಲ್ಲಿ ಕೆಲಸ ಮಾಡಿರುವ ಪಂಚಧಾರ ಸಹೋದರಿಯರೆಂದು ಗುರುತಿಸಿ ಸನ್ಮಾನಿಸಿರುತ್ತಾರೆ. ಇನ್ನು ಅನೇಕ ಕಾರ್ಯಕ್ರಮಗಳನ್ನು ದೇವರ ಸೇವೆಗಾಗಿ ನಡೆಸಿರುತ್ತಾರೆ. ಅಲ್ಲದೆ 1997ರಿಂದ ಇವರ ಆತ್ಮೀಯ ಗೆಳತಿ ಶ್ರೀಮತಿ ಜಯಂತಿಯವರ ಜೊತೆಗೂಡಿ ಅನೇಕ ಕಾರ್ಯಕ್ರಮಗಳನ್ನು ನೀಡಿರುತ್ತಾರೆ. ತ್ಯಾಗರಾಜರ, ಕನಕದಾಸರ, ಪುರಂದರದಾಸರ, ಆಂಧ್ರಪ್ರದೇಶದ ಹರಿಭಕ್ತ ಅನ್ನಮಯ್ಯನವರ ಕೃತಿಗಳನ್ನು ಅನೇಕ ಕ್ಷೇತ್ರಗಳಲ್ಲಿ ಮಂಗಳೂರು ಭಜಪೆ ಕ್ಷೇತ್ರದ ಅನ್ನಪೂರ್ಣೇಶ್ವರಿ ದೇವಸ್ಥಾನ, ಉಡುಪಿಯ ಅಂಬಲ್ಪಾಡಿ ಕ್ಷೇತ್ರ, ಬೆಂಗಳೂರಿನ ತಿರುಪತಿ ತಿರುಮಲ ದೇವಸ್ಥಾನ ವಯ್ಯಾಲಿ ಕಾವಲ್, ಬೆಂಗಳೂರಿನ ನೀಮ್ಯಾನ್ಸ್ ಕಿದ್ವಾಯ್ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ಕಾರ್ಯಕ್ರಮ ನೀಡಿರುತ್ತಾರೆ. ಅನೇಕ ಗಣೇಶ ಉತ್ಸವಗಳು, ಎಲ್ಲರ ಕೋರಿಕೆಯ ಮೇರೆಗೆ ಜನಪದ ಗೀತೆ, ಸುಗಮ ಸಂಗೀತವನ್ನು ಅನೇಕ ವೇದಿಕೆಗಳಲ್ಲಿ ಪ್ರಸ್ತುತಪಡಿಸಿದ್ದು, ಇವೆಲ್ಲದರ ಪರಿಶ್ರಮವನ್ನು ಗುರುತಿಸಿ ಬೆಂಗಳೂರಿನ ಕನ್ನಡ ಸಾಹಿತ್ಯ ಪರಿಷತ್ 2017ರಲ್ಲಿ ಇವರಿಗೆ ಕನ್ನಡ ಸೇವಾರತ್ನ ಪ್ರಶಸ್ತಿ, ಕನಕದಾಸ ಪ್ರಶಸ್ತಿ, ಶಾರದಾ ಸುಪುತ್ರಿ ಪ್ರಶಸ್ತಿ, ಗಾನ ಸರಸ್ವತಿ, ಗಾನ ಕೋಗಿಲೆ ಎಂಬ ಅನೇಕ ಬಿರುದುಗಳಿಗೆ ಭಾಜನರಾಗಿದ್ದಾರೆ. ಶಿರಡಿ ಸಾಯಿಬಾಬಾ ದೇವಸ್ಥಾನ ಮಲ್ಲೇಶ್ವರಂ, ಸಂಪಿಗೆ ರಸ್ತೆ ಬೆಂಗಳೂರು, ಸೋಲೂರು ಯಲ್ಲಮ್ಮ ದೇವಸ್ಥಾನ ಬೆಂಗಳೂರು ಡಿಸ್ಟ್ರಿಕ್ಟ್ ಹೀಗೆ ಅನೇಕ ಸ್ಥಳಗಳಲ್ಲಿ ಕಾರ್ಯಕ್ರಮವನ್ನು ನೀಡಿದ್ದಾರೆ. ಪುಷ್ಪಾರ್ವ ಶ್ರೀಮತಿ ಪುಷ್ಪಾರವರು ಚಿಂತನಪಲ್ಲಿ ಕೃಷ್ಣಮೂರ್ತಿಯವರ ಅತ್ಯಂತ ಹಿರಿಯ ಶಿಷ್ಯೆ, ಪ್ರೀತಿಯ ಶಿಷ್ಯ. ನಮ್ಮ ಅಕಾಡೆಮಿಯ ಪೋಷಕರು ಹೌದು. ವಾರ್ಷಿಕೋತ್ಸವಕ್ಕೆ ಅವ್ರು ಬರಕ್ಕಾಗಿರ್ಲಿಲ್ಲ, ಕಾರಣ ಅವ್ರ ಮಗನ ಮದುವೆ ಇತ್ತು. ಇರ್ಲಿ, ಇವತ್ತು ಸೊಸೆ ಅಲ್ವಾ, ಅವ್ರ ಸೊಸೆ ಜೊತೆಗೆ ನಮ್ಮ ಅಕಾಡೆಮಿಯ ಈ ತ್ಯಾಗರಾಜ ಶ್ರೀಮತಿ ಪುಷ್ಪಾರವರು ಶ್ರೀಮತಿ ಪುಷ್ಪಾರವರು ಚಿಂತನಪಲ್ಲಿ ಕೃಷ್ಣಮೂರ್ತಿಯವರ ಅತ್ಯಂತ ಹಿರಿಯ ಶಿಷ್ಯೆ, ಪ್ರೀತಿಯ ಶಿಷ್ಯ. ನಮ್ಮ ಅಕಾಡೆಮಿಯ ಪೋಷಕರು ಹೌದು. ವಾರ್ಷಿಕೋತ್ಸವಕ್ಕೆ ಅವ್ರು ಬರಕ್ಕಾಗಿರ್ಲಿಲ್ಲ, ಕಾರಣ ಅವ್ರ ಮಗನ ಮದುವೆ ಇತ್ತು. ಇರ್ಲಿ, ಇವತ್ತು ಸೊಸೆ ಅಲ್ವಾ, ಅವ್ರ ಸೊಸೆ ಜೊತೆಗೆ ನಮ್ಮ ಅಕಾಡೆಮಿಯ ಈ ತ್ಯಾಗರಾಜ ಆರಾಧನೆಗೆ ಬಂದು ಅವರು ಗುರುಗಳಿಂದ ಕಲಿತಂತಹ
ಸಂಗೀತ ಸೇವೆಯನ್ನ ಇಲ್ಲಿ ತ್ಯಾಗರಾಜರಿಗೆ ಅವರ ಗುರುಗಳ ಪಾದದಲ್ಲಿ ಅರ್ಪಿಸಿದ್ದಾರೆ. ಹಾಗಾಗಿ ನಮ್ಮ ಅಕಾಡೆಮಿ ವತಿಯಿಂದ ಅವರಿಗೊಂದು ಕಿರು ಗೌರವ ಸಮರ್ಪಣೆ. ಕೃಷ್ಣಮೂರ್ತಿಗಳವರ ಹಿರಿಯ ಮಗಳು ಶ್ರೀಮತಿ ಅಶ್ವಥಮ್ಮ ಹಾಗೂ ಶ್ರೀಮತಿ ಸುಬ್ಬಲಕ್ಷ್ಮಮ್ಮ ಇವರಿಂದ ಗೌರವ ಅರ್ಪಣೆ. ಈ ಕಡೆ ಬರ್ತೀವಿ. ಧನ್ಯವಾದಗಳು ಮೇಡಮ್. ಹೀಗೆ ನಿಮ್ಮ ಸಹಕಾರ ಆಶೀರ್ವಾದ ನಮ್ಮ ಮೇಲಿರಲಿ. ನಿಮ್ಮ ಗುರುಗಳ ಹೆಸರನ್ನ ಈ ಸೇವೆ ನಡೆಸುವವರಿಗಾಗಿ